ಭಾರತದ ದೇವರ ನಾಡು ಅಂತಲೇ ಖ್ಯಾತಿ ಗಳಿಸಿರುವಂತಹ ಕೇರಳದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ದರ್ಶನ ಪಡೆದುಕೊಳ್ಳೋದಕ್ಕೆ ಪ್ರತಿ ವರ್ಷವೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ, ಭಗವಂತನನ್ನ ದರ್ಶನ ಪಡೆದುಕೊಳ್ತಾರೆ. ಇನ್ನು ಮಾಲಾಧಾರಿ ಅಯ್ಯಪ್ಪ ಸ್ವಾಮಿಯ ಭಕ್ತರುಗಳು ಅತ್ಯಂತ ಕಠಿಣವಾದಂತಹ ವ್ರತಗಳನ್ನ ಆಚರಿಸುತ್ತಾರೆ. ಆ ಮೂಲಕ ಭಗವಂತನನ್ನ ದರ್ಶನ ಪಡೆದುಕೊಳ್ಳಲು ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ಭಗವಂತನ ದರ್ಶನವನ್ನ ಪಡೆದುಕೊಳ್ತಾರೆ. ಅಂತೆಯೇ ಆನೇಕಲ್ ತಾಲೂಕಿನ ಶಬರಿಮಲೆ ಅಂತ ಖ್ಯಾತಿ ಗಳಿಸಿರುವಂತಹ ಉಸ್ಕೂರಿಗೆ ಸಮೀಪವಿರುವಂತಹ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಕಳೆದ 30 ವರ್ಷಗಳಿಂದಲೂ ಅನ್ನದಾಸೋಹ ಕಾರ್ಯಕ್ರಮ ಈ ಒಂದು ಕಾರ್ತಿಕ ಮಾಸದಲ್ಲಿ ಆರಂಭವಾಗುವಂತ ಮಂಡಲ ಪೂಜೆಯಿಂದ ಆರಂಭಗೊಂಡು ಸಂಕ್ರಾಂತಿಯವರೆಗೂ ಕೂಡ ನಿತ್ಯವೂ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತದೆ. ಈ ಬಾರಿಯೂ 60 ದಿನಗಳ ಕಾಲ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ. 49ನೆಯ ದಿನ ಉದ್ಯಮಿ ವೀಣಾ ಸಂಪತ್ರವರ ಕುಟುಂಬದಿಂದ 10 ದಿನಗಳ ಕಾಲ ಅನ್ನದಾಸೋಹ ಕಾರ್ಯಕ್ರಮವನ್ನ ವೀಣಾ ಸಂಪತ್ರವರ ಕುಟುಂಬ ನಡೆಸುತ್ತಿದೆ. ಈ ಒಂದು 9 ದಿನಗಳ ಕಾಲ ಅನ್ನದಾಸೋಹವನ್ನ ನಡೆಸ್ತಾ ಇದೆ. ಇಂದು 49ನೆಯ ದಿನ ಸಂಪತ್ರವರು ಆಗಮಿಸಿ ಸ್ವಾಮೀಜಿಗಳಿಂದ ವಿಶೇಷವಾದಂತಹ ಅಭಿನಂದನೆಗೆ ಪಾತ್ರರಾದರು. ಹಾಗೆ ಇದೇ ಸಂದರ್ಭದಲ್ಲಿ ಇದೇ ಜನವರಿ 12ರಂದು ಅಯ್ಯಪ್ಪ ಸ್ವಾಮಿ ದೇಗುಲದ ಆವರಣದಲ್ಲಿ ಪೊಂಗಾಲ ಕಾರ್ಯಕ್ರಮ ನಡೆಯುತ್ತಿದೆ. ಈ ಒಂದು ಪೊಂಗಾಲದ ಬಗ್ಗೆಯೂ ಕೂಡ ಇಲ್ಲಿನ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಮಂಜುನಾಥ್ ಸ್ವಾಮಿ ಮತ್ತು ಇದರ ಸಂಸ್ಥಾಪಕರಾಗಿರುವಂತಹ ಶಾಂತಾನಂದ ಸ್ವಾಮಿಗಳು ಕೂಡ ವಿವರಿಸಿದರು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ. ಬರುವ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜನವರಿ 12ನೇ ತಾರೀಕು ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಪೊಂಗಾಲ ಮಹೋತ್ಸವ ಇರುತ್ತೆ. ಮಹಿಳೆಯರು ವಿಶೇಷವಾಗಿ ಆ ಪೊಂಗಾಲ ಮಹೋತ್ಸವದಲ್ಲಿ ಭಾಗವಹಿಸಬೇಕಂತ ವಿನಂತಿಸುತ್ತಿದ್ದೇವೆ. ಈ ಒಂದು ಪೊಂಗಾಲ ಕಾರ್ಯಕ್ರಮದ ವಿವರಣೆಗಳನ್ನ ಸ್ವಾಮೀಜಿಗಳು ವಿವರಿಸಿದ್ದು ಹೀಗೆ. 14ನೇ ತಾರೀಕು ಮಕರ ಸಂಕ್ರಾಂತಿ ಎಲ್ಲರಿಗೂ ಗೊತ್ತು. ಇಲ್ಲಿ ಮಕರ ವಿಳಕ್ ಆಘೋಷ ಉತ್ಸವ ಇಲ್ಲಿ ನಡೆಯುತ್ತೆ. 12ನೇ ತಾರೀಕು ಸಂಡೇ ಜನವರಿ 12ನೇ ತಾರೀಕು ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮ ಪೊಂಗಾಲೆ. ಸಾವಿರಾರು ಮಹಿಳೆಯರು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ. ನೀವು ಎಲ್ಲರೂ ಮಹಿಳೆಯರೆಲ್ಲರೂ ಶುದ್ಧವಾಗಿ ಆರೈಕೆ ಮಾಡಿ ಇಲ್ಲಿ ಬಂದು ಆ ಪೊಂಗಾಲೆ ಆ ಯಜ್ಞದಲ್ಲಿ ಪಾಲ್ಗೊಳ್ಬೋದು. ಎಲ್ಲ ಐಟಮ್ಸು ಇಲ್ಲಿ ಪೊಂಗಾಲೆಗೆ ಏನೇನು ಬೇಕು, ಮಡಿಕೆ ಪಾತ್ರ, ತುಪ್ಪ, ಅಕ್ಕಿ, ಬೆಲ್ಲ ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ. ಇಲ್ಲಿ ಆಫೀಸಲ್ಲಿ ಬಂದು ಒಂದು ರಸೀಟ್ ತಗೊಂಡ್ರೆ ಸಾಕು. ಮುಂಚಿತವಾಗಿ ಅದು ಬುಕ್ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ಆರೈಕೆ ಮಾಡಿ ಬಂದರೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವಿವಾಹ, ಆ ಥರ ಏನೋ ಕಾರ್ಯ ತಟಸ್ಥಗಳು ಆ ಥರ ಎಲ್ಲ ಇದ್ದರೆ ನಿಮಗೆ ಅದಕ್ಕೆ ಎಲ್ಲ ಈ ಒಂದು ಯಜ್ಞ ಅನುಕೂಲವಾಗುತ್ತೆ. ಇದು ಕೇರಳದಲ್ಲಿ ಇದು ತುಂಬ ಪ್ರಚಾರ ಇದೆ. 30-35 ಲಕ್ಷ ಮಹಿಳೆಯರು ತಿರುವನಂತಪುರಂ, ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಅಟ್ಟಿಗಾಲ್ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಆ ಥರ ಎಲ್ಲರೂ ಸೇರ್ತಾರೆ. ಅದೊಂದು ಗಿನ್ನಸ್ ರೆಕಾರ್ಡಲ್ಲಿ ಕೂಡ ಬಂದಿದೆ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಕೂಡ 2014ರಲ್ಲಿ ಇದು ಶುರುವಾಗಿರೋದು. 10 ವರ್ಷ ಮೇಲೆ ಆಗಿದೆ. ಪ್ರತಿ ವರ್ಷ ಎಲ್ಲರೂ ಮಹಿಳೆಯರು ಬಂದು ಮಲಯಾಳಿಗಳಾಗಲಿ, ಕನ್ನಡಿಗರಾಗಲಿ, ಆಂಧ್ರ, ತೆಲಂಗಾಣ ಯಾರೋ ಆಗಲಿ ಹಿಂದೂಗಳು ಅದರಲ್ಲಿ ವಿಶ್ವಾಸ ಇರುವರು ನಂಬಿಕೆ ಇಟ್ಕೊಂಡು ಬಂದು ಮಾಡಿಬಿಟ್ರೆ ಅದೆಲ್ಲರಿಗೂ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಧರ್ಮ ಶಾಸ್ತಾಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಈ ವರ್ಷ 60 ದಿನಗಳ ಕಾಲ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮ ಎಲ್ಲರಲ್ಲೂ ಕೂಡ ಮತ್ತಷ್ಟು ಭಕ್ತಿ ಪ್ರೇರೇಪಣೆ, ಹಾಗೆಯೇ ಇಂದಿನ ಆಧುನಿಕ ಯುಗದಲ್ಲೂ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಂತ ಅದೇ ಸಂಪ್ರದಾಯದಲ್ಲಿ ಮುನ್ನಡೆಯುತ್ತಿರುವುದು ಎಲ್ಲರಿಗೂ ಒಂದು ರೀತಿಯಾದಂತಹ ಸಂತಸದ ವಿಷಯವೇ ಸರಿ.